ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಊಟ ಎಲ್ಲ ಆಯಿತು, ಮಧ್ಯಾಹ್ನ ಆಗಿದೆ, ಇವಾಗ 3 ಗಂಟೆ ಮೇಲಾಗಿದೆ ಟೈಮು. ಸೊ ಗಿಡಗುಂದಲ್ಲಿದ್ದೀನಿ ಇನ್ನು ನಾನು. ಮೂಗು ನೋಡಿದ್ರೆ ಮುಗ್ಬಿಟ್ಟಿಲ್ಲ, ಮೂಗಲ್ಲಿ ತುಂಬ ದಿನ ಆಯಿತು, ಒಂದು 7 ಮಂತ್ಸ್ ಮೇಲಾಯಿತು. ಮೂಗಿನ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಮೂಗ್ಬಿಟ್ಟು ಒಳಗಡೆ ಸ್ಕಿನ್ ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗಿ ಇಶ್ಯೂ ಆಗಿ ತೆಗೆಸ್ಬಿಟ್ಟಿದ್ದೆ. ಸೊ ಇಲ್ಲಿ ಜ್ಯುವೆಲ್ರಿ ಶಾಪಲ್ಲಿ ಹೋಗ್ಬಿಟ್ಟು ನೋಡೋಣ, ಮತ್ತೆ ಚುಚ್ಚಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಕೇಳ್ಕೊಂಬರೋಣ ಅಂತ ರೆಡಿಯಾಗಿದ್ದೀನಿ. ಸೊ ನೋಡೋಣ, ಹೋಗ್ತಾಯಿದ್ದೀನಿ ಇವಾಗ ನನ್ನ ತಂಗಿ ಮತ್ತು ನಮ್ಮಮ್ಮ ಜೊತೆ. ಕೇಳ್ತೀನಿ, ನೋಡೋಣ ಏನು ಹೇಳ್ತಾರೆ ಹೇಗೆ ಅಂತ. ಬನ್ನಿ ಹೋಗೋಣ, ಹೋಗ್ಬಿಟ್ಟು ಶಾಪಲ್ಲಿ ಸಿಗ್ತೀನಿ. ಓಕೆ, ಹಾಕೊಂಡಿಲ್ಲ. ಈ ಥರ ಹಾಕೋ ಈಗ ಸ್ಟೋನ್ ಇತ್ತು. ಆ್ಯಕ್ಚುಲಿ ನಂಗೆ ಸ್ಟೋನ್ದೇ ಇಷ್ಟ. ಅವಾಗ ಸ್ಟೋನ್ದೇ ಎಷ್ಟು ಸಣ್ಣದ ಹಾಕೋದು ಹ್ಯಾಂಗೆ ಆಯ್ತಾ, ಇದನ್ನೇ ಹಾಕೋ ಈಗ. ಅಲ್ಲ ಅದೇನೆ ಪಾರ್ಥ ಏ ಪಾಪು ಅದೇ ಗೋಲ್ಡು ಪ್ಲೇನ್. ಇದೊಂದು ಈ ಥರ 3 ಡಾಟ್ಸ್ ಇದ್ದಾವೆ. ಇದು ತೊಗೊಂಡು ಇದೇ ಹಾಕ್ಸ್ಕೊಂಡ್ಬಿಡ. ಬೇಡ, ಇದರ ಸಣ್ಣದು ಕಾಣಿಸ್ಬೇಕಲ್ಲ. ಇದಕ್ಕೆ ಇರೋ ದಾರಿಗಿದೆ ಅದಕ್ಕೆ. ಆಮೇಲೆ ಇದೇ ಹಾಕೋದ, ಇದೇ ಹಾಕೋಣ ಇರ್ಲ. ಇದು ಅದೇ ಇನ್ನೊಂದು ಟೈಪ್ ಇಲ್ಲ ಅಂತಾರಲ್ಲ. ಇದು ಬಿಡಕ್ ಚಲೋ ಆಗ್ಬಿಡ್ತೈತಿ. ಮ್ಯಾಲೆ ಪೇಂಟ್ ಮಾಡ್ಕೊಂಡಿರ್ತಾರೆ ಪ್ಲೇನ್. ಹಿಂಗಾಗಿ ನೋಡಿ ಕರೆಕ್ಟಾಗಿ ಎಲ್ಲಿ ಅವರು ಕರೆಕ್ಟ್ ಚಂದಾಗ ಆಗಂಗ್ ನೋಡ್ರಿ ಅಪ್ಪಾರ ಕಡೆ ಚುಚ್ಚಿದ್ದಲ್ರಿ. ಹೀಗೆ ಬರ್ತದ್ರಿ. ಈಗ ಅಲ್ಲಿಗೆ ಬರ್ತದೆ. ಏನು ಗಂಟೆ ಏನಾಗಿಲ್ಲ, ಬೆನ್ನಿಂದ ಏನಾರ ಗಂಟೆ ಗಂಟೆ ಹಿಡಿದಿಲ್ಲ, ಏನೇನಿಲ್ಲ. ನೋಡಿ ಸರಿ ಬಿಡಿ. ಕನ್ನಡಿ ಐತೆ ಕೊಡ್ತೈತಿ. ಈಗ ಚಂದಾಗಿ ಇದು ಮಾಡೋ ಚಂದ ಸುತ್ತ ಬಾಪಿಟ್ಟು ಮಾಡಬೇಡ್ರಿ. ಯಾಕೆ ಸ್ವಲ್ಪ ಇದು ಆಗ್ತೈತ್ರ ಸಣ್ಣ ಸುತ್ತ ಫ್ರೀ ಬಿಟ್ಟಿರ್ತೇನೆ ರೀ. ಇನ್ಫೆಕ್ಷನ್ ಆಗಿರ್ತಾರೆ ಹಂಗೆ. ನಮ್ಮ ತಂಗಿದು ಹಂಗಾಗಿ ಆಕಿನ ತೆಗೆದು ಬಿಟ್ಟಾಡ್ರಿ. ಬಟ್ ಆಕಿಂದು ತೂತ ಇದು ಆಗಿಲ್ರಿ, ಅದು ಹೋಗುದಿಲ್ರಿ. ಆಕಿಂದು ಈಕಿಂದು ಗಾಯ ಭಾಳ ಮಾಡ್ಯಾರ್ರಿ ಅವ್ರು, ಕಂಡಬಡಿ ಮಾಡ್ಯಾರ್ರಿ. ಅದು ತೂತ ಫುಲ್ ಗಾಯ ಆಗಿ ಮಾಯಾಕೆ 1 ತಿಂಗಳು ನಾ ತಗೊಂತ್ರಿ ಅದು. ಗಾಡಿ ಬರ್ತಾವ ಇಲ್ಲ, ಕುಡ್ದಿಲ್ಲ. ನಡೀತಿದ್ರು.
ಮಾಡಬೇಡ್ರಿ. ಹಾಂ ಒಬ್ಬರೇ ಇರ್ತಾರೆ ನಿಮ್ಮ ನಮ್ಮ ಹೆಂಗೆ ಸೀದಾ ಮುಂಚೆ ಇಲ್ರಿ ಮತ್ತೆ ಹಾಂ ಚುಚ್ಚಲಿಲ್ಲ ಒಳಗೆ ಕೈ ಹತ್ತಾವೆ ಮತ್ತು ಒಳಗೆ ಉದ್ದಿರ್ತಾವಲ್ಲ ಅವು ಹತ್ತಾವು ನಿನಗೆ ಚುಚ್ಚಲಿಲ್ಲ ಅದನ್ನ ನೋಡ್ಕೊ ನಿಮ್ಗೆ ಇನ್ಫೆಕ್ಷನ್ ಹಾಕಂತಾರ ಓಪನ್ ಇರಲಿ ಜಾಸ್ತಿ ರೀ ನೀವು ಮಾತಾಡ ಯಾಕೆ ಬಿಡ್ರಿ ನೀವು ಅಂದ್ರೆ ಸ್ವಲ್ಪ ಗಾಯ ಅದ ಆಗೋಕ್ಕಿಂತ ಮುಂಚೆನೇ ಇದು ಅಲ್ರಿ ಮನಸ್ಬೇಡ್ರಿ ನೀವು ಮನಸ್ಬೇಡ್ರಿ ಹಿಂಗೆ ಮಣಿ ತಂದ್ರೆ ಏನಾಗ್ತದೆ ರೀ ಮತ್ತೆ ಹಿಡ್ಕೊಂಡ್ಬಿಡ್ತದೆ ಹಿಂಗೆ ಸ್ಪಿರಿಟ್ ಎಲ್ಲ ಸ್ವಲ್ಪ ಉರಿತೈತಿ ಫೈನಲಿ ಮೂವತ್ತು ಚುಚ್ಚಿಸ್ಕೊಂಡಿದ್ದಾಯ್ತು ಕೈಯಾನ್ ಕಡ್ಗದೊಂದು ತೋರಿಸು ನಾಳೆ ತಂದು ಕೊಡ್ತೀನಿ ಅಂತ ಹಿಂಗೆ ಆಗ್ಯಾಗುತ್ತೆ ಉಡಾಳ ಏನು ಅವನೇನ ತೋರಿಸ್ದೆ ಭಾಳ ಹಿಂಗೆ ಗೊತ್ತುಕೋಬೇಡ ಮ್ಯಾಗ ಕೆಳಗಿನ ಹಿಂಗೆ ಕೊಳ ತಂಗಿಗೆ ಏನೋ ಮೆಣಸಿನ್ಕಾಯಿ ಬೇಕಂತೆ ಒಣ ಮೆಣಸಿನ್ಕಾಯಿ ಖಾರದ ಪುಡಿ ಮಾಡೋಕ್ಕೆ ಅದಕ್ಕೆ ತೊಗೊಳ್ತಾ ಇದ್ದಾರೆ ₹500 kg ಅಂತೆ ಆ ಮೆಣಸಿನ್ಕಾಯಿ ಅದು ಏನು ಮಾಡೋದೋ ಏನೋ ಎಲ್ಲ ರೇಟು ಜಾಸ್ತಿ ಆಗಿಬಿಟ್ಟಿದ್ದಾವೆ ತುಂಬ ಕಷ್ಟ ಸೊ ಇದು ನಿಡಗುಂದಿ ಮಾರ್ಕೆಟು ಈ ಥರ ಇದೆ ಸೊ ಈ ಥರ ಇದೆ ಎಷ್ಟು 480 ಬ್ಯಾಡಗಿ ಮೆಣಸಿನ್ಕಾಯಿ ಇದು ನಾರ್ಮಲ್ ಖಾರ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಜವಾರಿ ಪಾಟ್ಲಿಕಾಯಿ ಜವಾರಿ ಅದೆಷ್ಟು ಬ್ಯಾಡಗಿ ಅದೆಷ್ಟು ಅವು 380 ಹಾಂ ಇದು ₹480 ಭಾರತ ಇಲ್ಲಿ ಹಸುನ ಮುಟ್ಟಬೇಕು ಅಂತ ಸ್ವಲ್ಪನೂ ಭಯ ಇಲ್ಲ ನೋಡಿ ಎಷ್ಟು ಹತ್ರಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ಮುಟ್ಟಕ್ಕೆ ಆಮೇಲೆ ಮುಟ್ಟಕ್ಕೆ ಆಗ್ತಾ ಇಲ್ಲ ಅಂದ ತಕ್ಷಣ ಮತ್ತೆ ವಾಪಸ್ ಇಲ್ಲಿ ಬಕೆಟಲ್ಲಿ ನೀರಿಟ್ಟಿದ್ರಲ್ಲ ನೀರೆಲ್ಲ ಆಟ ಆಡಬೇಕು ಅಂತ ಹೋಗ್ತಾ ಇದ್ದ ನಾನು ಹೇಳ್ಕೊಂಡ್ಬಿಟ್ಟೆ ರಮಾಯಿತನಿಗೆ ನೇಲ್ ಪಾಲಿಶ್ ಬೇಕಂತ ಅದಕ್ಕೆ ತೊಗೊಂಡೋಗೋಣ ಅಂತ ಜನರಲ್ ಸ್ಟೋರ್ ಬಂದಿದ್ವಿ ಕಾನ್ಸಿ ಸ್ಟೋರ್ ಬ್ಲ್ಯಾಕ್ ಅಂತೆ ಐಲೈನರ್ ಅಲ್ವಾ ಅದು ನೇಲ್ ಪಾಲಿಶ್ ಬ್ಲ್ಯಾಕ್ ಯಾವುದಾದ್ರು ಹೇಳಿದ್ಲಪ್ಪ ಬ್ಲೂ ಅಲ್ಲ ಅನ್ಸುತ್ತದು ಬ್ಲ್ಯಾಕ್ ಬ್ಲೂ ಇನ್ನೊಂದು ಏನು ಯಾವುದೇ ರೆಡ್ ಬೇಡ ರೆಡ್ ಬಿಟ್ಟು ಬೇರೆ ಅರ್ಥ ಫೋನ್ ಮಾಡಲ ಸೊ ಇದೆರಡು ತೊಗೊಂಡ್ವಿ ಬ್ಲ್ಯಾಕ್ ರೆಡ್ ಸೊ ಇದನ್ನೆಲ್ಲ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ ನೋಡಿ ಪಾಪ ಅಳ್ತಾ ಇದ್ದಾನೆ ಅವನಿಗೆ ಎತ್ಕೋಬೇಕಂತೆ ನಾವು ನಡಿ ಅಂತ ಇದ್ವಿ ಅವ್ನು ಅಳ್ತಾ ಇದ್ದಾನೆ ಎತ್ಕೋಬೇಕು ಅಂತ ಸೊ ಮನೆ ಹೋಗ್ತಾ ನೋಡ್ತಾ ಇದ್ರೆ ಅಷ್ಟೊಂದು ಮಂಕಿಗಳು ಎಲ್ಲ ಮನೆ ಹತ್ರ ಬಂದು ಮನೇಲೆಲ್ಲ ಓಡಾಡ್ತಾ ಇದೆ ಮನೇಲಿ ಹೋಗಿರೋ ತರಕಾರಿ ಎಲ್ಲ ತಿನ್ಕೊಂಡು ಬರ್ತಾ ಇದೆ ಸೊ ಸಿಕ್ಕಾಪಟ್ಟೆ ಮಂಕಿಗಳೆಲ್ಲ ಬಂದ್ಬಿಟ್ಟಿದೆ ನೋಡಲಿ ಒಳಗಡೆ ಹೋಯ್ತ ಮೇದ ಮನೆ ಒಳಗಡೆ ಹಾಂ 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 ನೋಡಿ ಬರಲಿ ಪ್ರಣೀತಾ ಮಂಕಿ ಟೆನ್ ಮಂಕಿ ರಾ
ಮಂಕಿ 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 ನೋಡಿ, ಎಲ್ಲ ಮಂಕೀಸ್ ಇಲ್ಲೇ ಸೇರ್ಕೊಂಡಿದ್ದಾವೆ. ಮಂಕೀಸ್ 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 ಟರ್ನ್ ಆಗ್ತಾವ ನೋಡಿ ಈ ಥರ. ಆತ ಈ ಥರನೇ ಇರ್ತದ ಅಂದ್ರೂ ಹಂಗಾಗಿತ್ತು. ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು. ಅವೆಲ್ಲ ತರಬೇಕಿತ್ತು ಸಾಯಂಕಾಲ. ಎಷ್ಟು 7 ಗಂಟೆ ಆಯ್ತಾ ಇವಾಗ? 7 ಗಂಟೆ ಆಯ್ತಾ? ಓಪನ್ ಇಲ್ವಾ ಇದು ಮೇಲೆ? ಸ್ಲ್ಯಾಬ್ ಹಾಕ್ಬಿಟ್ಟಿದಾರ. ಓಹೋ, ಫಸ್ಟ್ ಟೈಮ್ ನಾನು ಬಂದಿದ್ದಿಲ್ಲ ಮೇಲೆ. ಖಾರ ಮಾಡೋದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರು. ಕಡ್ಡಿ ಎಲ್ಲ ತೆಗೆದ್ಬಿಟ್ಟು ಅದಕ್ಕೆ ತಗೊಂಡೋಗೋದಕ್ಕೆ ಬಂದಿದ್ದೀವಿ ಮೇಲೆ. ನೋಡಿ, ನಿಡಗುಂದಿ ಊರು. ಯಾರು ನಿಡಗುಂದಿಯವ್ರು ನೋಡ್ತಾ ಇದ್ದೀರಾ? ಎಲ್ರಿಗೂ ಹಾಯ್. ತುಂಬ ದೊಡ್ಡದಾಗಿದೆ ಇದು ಮಾಡಿ. ನಾನು ಫಸ್ಟ್ ಟೈಮ್ ಬಂದಿರೋದು. ಇದು ಬಂದೇ ಇರಲಿಲ್ಲ ನಾನು ಒಂದು ಸರಿನ. ಇದೇನು ರಾಗಿ ಏನು ಹಾಕಿದ್ರು ಅವರು? ಇದು ನಮ್ಮದೇನಾ? ನಮ್ಮದಲ್ಲ ಇದು ಅಲ್ಲ. ಫುಲ್ ಸೆಕೆ ಅಂದರೆ ಸೆಕೆ ಸಿಕ್ಕಾಪಟ್ಟೆ. ಮೂಗು ಸ್ವಲ್ಪ ನೋವಾಗಿದೆ, ಜಾಸ್ತಿ ಇಲ್ಲ. ನೋಡಿ ಹೆಂಗೆ ಕಾಣಿಸ್ತದೆ ಅಂತ. ಸೊ ನಮ್ಮ ಪ್ರಮೋಯಿತ ಫುಲ್ಲು ಕೆಲಸ ಮಾಡ್ತಾವಳೆ ಪಾಪ. ಅಲ್ಲ ಪ್ರಮೋಯಿತ? ಹೌದಾ? ಫುಲ್ ಕೆಲಸ ಮಾಡ್ತಾಳೆ ಅಂದರೆ ಹೌದಂತೆ. ಸಂಜೆ ಆಗಿಬಿಡ್ತು. ಊರಲ್ಲಿ ಏನು ಗೊತ್ತಾ, ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಬೇಡಪ್ಪ ಆಗಲ್ಲ. ಹಾಂ ಹಾಂ, ನನ್ನ ಕೈಲಾಗಲ್ಲಪ್ಪ. ಇವೆಲ್ಲ ಸುಸ್ತಾಗ್ಬಿಡ್ತು ಮೇಲ್ಗಡೆ ಬರೋ ಅಷ್ಟೇ. ಹತ್ಕೊಂಬರೋದಂದರೆ ಕಷ್ಟ. ಅದರಲ್ಲಿ ಸೆಕೆ ಬೇರೆ ಸಿಕ್ಕಾಪಟ್ಟೆ ಅಷ್ಟೆ. ಈಗ ನೋಡಿಲ್ವ ಮೇಲೆ? ಹಾಂ, ಏನು ಏನು ಹೇಳು? ಆಗಲ್ಲಪ್ಪ. ಏನಂತ ಹೇಳು? ಆಗಲ್ಲ. ಏನೈತೆ? ವಿವಾ ಅಲ್ಲಿ ಕಾಣಿಸ್ತೈತಾ? ಏನೋ ಡ್ಯಾಮ್ ಕಾಣಿಸ್ತಾ ಇದೆ. ಆಲ್ಮಟ್ಟಿ ಡ್ಯಾಮ್ ಇಲ್ಲಿಂದ ಕಾಣಿಸ್ತಾ ಇದೆ ಅಂತ ಹೇಳ್ತಾವಳೆ. ಏನೋ ಗೊತ್ತಿಲ್ಲ. ಡ್ಯಾಮ್ ಹತ್ತಿರ ಅಲ್ವಾ ಇಲ್ಲಿಂದ? ಸಿಕ್ಕಾಪಟ್ಟೆ ಸರಿ ಹೋಗಿದ್ದೀವಿ. ಸಿಕ್ಕಾಪಟ್ಟೆ ಸರಿ ಹೋಗಿ ಬಂದಾಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ನನ್ನ ತಂಗಿ ಹಸ್ಬೆಂಡು. ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ. ಸೊ ತುಂಬ ಸುತ್ತಾಡ್ತೀವಿ ಬಂದರೆ. ಸಖತ್ ಎಂಜಾಯ್ಮೆಂಟ್ ಮಾಡೋದು ಎಲ್ಲರೂ. ಎಲ್ಲೋದ್ರೂ ಅಷ್ಟೇ. ಊರಿಗೆ ಬಂದರೆ ಖುಷಿ, ಓಡಾಡೋದು, ಎಲ್ಲರ ಜೊತೆ ಬರೆಯೋದು ಸೂಪರಾಗಿರುತ್ತೆ. ಸೊ ನೋಡಿ, ಹಿಂಗೆ ಫುಲ್ ನಿಡ್ಗುಂದಿ ಕಾಣಿಸ್ತಾ ಇದೆ. ಹೊಸದ ಇದೆ ಅಲ್ವಾ? ಎಲ್ಲಿ ಡ್ಯಾಮ್ ಕಾಣಿಸ್ತಾ ಇದೆ ಅಂದರೆ? ಎಲ್ಲಿದೆ ಡ್ಯಾಮು? ಸುಮ್ಮನೆ ಏನೋ ಹೇಳೋದಾ? ಎಲ್ಲಿದೆ ಡ್ಯಾಮು? ಎಲ್ಲಿ? ಸುಮ್ಮನೆ ಏನೋ ಹೇಳ್ತಾಳೆ ಫ್ರೆಂಡ್ಸ್ ಇವಳು. ಎಲ್ಲಿ? ಲೈಟ್ಸ್ ನೋಡ್ಬಿಟ್ಟು ಡ್ಯಾಮ್ ಅಂತ ಹೇಳ್ತಿದ್ದೆ ಅಷ್ಟೇ. ಇದಾ? ಓಕೆ. ಸುಮ್ಮನೆ ಸೋಲಾರ್ ಮಾಡ್ಕೊಂಡಿದ್ದಾರೆ ಇವರು. ಸಿಕ್ಕಾಪಟ್ಟೆ ದೊಡ್ಡ ಮನೆ ಫ್ರೆಂಡ್ಸ್ ಇದು. ಸಿಕ್ಕಾಪಟ್ಟೆ ದೊಡ್ಡ ಮನೆ ಕಟ್ಸಿದ್ದಾರೆ ಇವರು. ಅವರು ಪೊಲೀಸರೇ ಓನರು. ಚೆನ್ನಾಗಿದಾರ?
ಸೂಪರಾಗಿದೆ, ಒಳ್ಳೆ ಗಾಳಿ ಬೀಸ್ತಾ ಇದೆ. ಹೋಗಿ ಬಂದ್ವಿ, ಒಳ್ಳೆ ಗಾಡಿ ಆಚೆ ಸೂಪರಾಗಿದೆ. ನೀವು ನೋಡ್ತಾ ಇದ್ರೆ ಆಚೆನೇ ಮಲ್ಕೋಬೇಕು ಅಂತೆಲ್ಲ ಅನಿಸುತ್ತೆ. ಬಟ್ ಭಯ ರಾತ್ರಿ ಮಲ್ಕೊಳಕ್ಕೆಲ್ಲ. ಹೋಗೋಣ ಆಯ್ತಾ ಕೆಳಗಡೆ. ಸೊ ಇವತ್ತಿನ ದಿನ ಹೀಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು ದಿನ. ನಾನು ಊರಿಗೆ ಮಾವರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ, ಬಟ್ ಅವ್ರು ನೋಡಿದರೆ ಹಾಸ್ಪಿಟ್ಲಿಗೆ ಬೆಂಗಳೂರಿಗೆ ಹೋಗಿದ್ದಾರಂತೆ. ಸೊ ಹಾಗಾಗಿ ನಾನು ಆ ಒಂದು ಕಾರಣಕ್ಕೆ ಮತ್ತೆ ಇನ್ನೊಂದು ದಿವಸ ಎಕ್ಸ್ಟೆಂಡ್ ಮಾಡಿದೆ ನಾನು ಊರಿಗೆ ಹೋಗೋದು. ಹಾಗಾಗಿ ಇನ್ನೊಂದು ದಿವಸ ನಾನು ನಿಡಗುಂದಿಲಿ ಹೋಗಬೇಕಾಯಿತು. ವ್ಲಾಗ್ ಹೇಗಿದೆ ಅಂತ ಹೇಳಿ, ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಒಂದು ಹೊಸ ಒಳ್ಳೆ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.